ಕಾಸು ಅದು ಕಂಫರ್ಟೇಬಲ್ ಅದು ಬೋಲಿಲ್ಲ ಸ್ಟಾರ್ಟಿಂಗ್ ಫುಡ್ ನೆಕ್ಸ್ಟ್ ಲೆವೆಲ್ ಸೂಪರ್ ಚಿಲ್ಲರೆ ಮಾಡಿರ್ತಾರೆ ಓಕೆ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಸರ್ ನಿಮ್ಗೆ ಹೆಂಗಿದೆ ಸೂಪರ್ ಸೂಪರ್ ಅಕ್ಕಿ ರೊಟ್ಟಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತು ನಾವು ತಿರುಪತಿಗೆ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್ನೊಟ್ಟಿಗೆ. ಆ್ಯಕ್ಚುಲಿ ಬಸ್ಸಲ್ಲಿ ಕೂತು ನಾನು ಇಂಟ್ರಡಕ್ಷನ್ ವಿಡಿಯೋ ಮಾಡ್ತಾ ಇದ್ದೇನೆ. ಈಗ ಟೈಮ್ 9:30 ಆಯಿತು. ಸೊ ನಾವು ಪ್ಯಾಕೇಜಲ್ಲಿ 9:40 ಪ್ಯಾಕೇಜಲ್ಲಿ ನಾವು ತಿರುಪತಿ ಪ್ಯಾಕೇಜಲ್ಲಿ ಹೋಗ್ತಾ ಇದ್ದೇವೆ. ಸೊ ಈಗ ಆನಂದರಾವ್ ಸರ್ಕಲಲ್ಲಿ ಬಸ್ಸಲ್ಲಿ ಕೂತಿದ್ದೇವೆ. ಸೊ ಇದು ಬೆಳಗ್ಗೆ 3-4 ಒಳಗಡೆ ತಿರುಪತಿಗೆ ರೀಚ್ ಆಗ್ತೇವೆ ನಾವು. ನೆಕ್ಸ್ಟ್ ನಮಗೆ ಒಂದು ರೂಮ್ ಕೊಡ್ತಾರೆ. ಸೊ ರೂಮ್ ಹೇಗಿದೆ ಅಂತೆಲ್ಲ ಮತ್ತೆ ವಿಡಿಯೋ ಹಾಕ್ತೇನೆ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ಹಿಂದೆ ಇದ್ದಾರೆ, ನಾವು ಸ್ವಲ್ಪ ಮುಂದೆ ಇದ್ದೇವೆ, ನಾನು ಮತ್ತು ನನ್ನ ಹಸ್ಬೆಂಡ್. ಮತ್ತು ಹಿಂದೆ ಹೋದ್ಮೇಲೆ ತೋರಿಸ್ತೇನೆ ಯಾರೆಲ್ಲ ಇದ್ದಾರೆ ಅಂತ. ಈ ಒಂಜಿ ಬ್ರೇಕ್ ಹಾಕೊಂಡು ಮಿಸ್ ಅಲ್ಲ ಜವರ್ನಲಿಸ್ಟ್ ಮಿಸ್ ಆಗ್ತಾರೆ. ರೊನಾಲ್ಡೋ ಮೆಸ್ಸಿ ರೊನಾಲ್ಡೋ ಮೆಸ್ಸಿ ಜರ್ಮನ್ ಟೀಮ್. ಗೊತ್ತು ಫೋಟೋ ಇತ್ತು ಫುಟ್ಬಾಲ್ ಪಂಡಿ ಅಡಿಗೆ ಫೇಲ್ ಆಗ್ತದೆ. ಹಲೋ ಗಾಯ್ಸ್, ನಾವು ರೀಚ್ ಆದ್ವಿ ರೂಮ್ಗೆ. ಇದೇ ನಮ್ಮ ರೂಮ್. ಆ್ಯಕ್ಚುಲಿ 4 ರೂಮ್ಸ್ ಕೊಟ್ಟಿದ್ದಾರೆ ನೋಡಿ. ಆ್ಯಕ್ಚುಲಿ ಈ ರೂಮ್ ಚೆನ್ನಾಗಿದೆ, ತುಂಬ ದೊಡ್ಡ ರೂಮ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಒಂದು ರೂಮಲ್ಲಿ, ಮತ್ತು ಉಳಿದವರೆಲ್ಲ ಇನ್ನೊಂದು 3 ರೂಮ್ ಇದೆ. ಸೊ ಅಲ್ಲಿದ್ದಾರೆ. ಇದು ಬಾತ್ರೂಮ್, ಇದೊಂದು ರೂಮ್, ಅದು 2 ರೂಮ್, ಅದೇ 2 ರೂಮ್ ನಮಗೆ. ಇವನ್ ನೋಡಿ ಮದುಮಗನಾಗಿ ಹೊರಡಿದ್ದಾನೆ. ಸೊ ನಾವು ಫ್ರೆಶ್ ಅಪ್ ಎಲ್ಲ ಆಗಿ 40 ಮಿನಿಟ್ಸ್ ಕೊಟ್ಟಿದ್ದು. ಸೊ ನಾವು ಬಂದು ಈಗ ಬಸ್ಸಲ್ಲಿ ಕೂತ್ವಿ. ಈಗ ನಾವು ಪದ್ಮಾವತಿ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಸೊ ಪದ್ಮಾವತಿ ಟೆಂಪಲ್ಗೆ ಹೋಗಿ ಬಂದಾಯಿತು. ಕೆಲವೊಂದು ವಿಷಯನ ತಿರುಪತಿಗೆ ಬರಬೇಕಾದ್ರೆ ಕೆಲವೊಂದು ವಿಷಯನ ಗಮನವಿಟ್ಟು ನೀವು ಕೇಳ್ಕೊಳ್ಳಿ, ಇನ್ ಕೇಸ್ ನೀವು ತಿರುಪತಿಗೆ ಬರೋದಾದರೆ. ಸೊ ಫಸ್ಟ್ ಏನಂತಂದರೆ, ನೀವು ನಿಮ್ಮನ್ನು ಪದ್ಮಾವತಿ ಟೆಂಪಲ್ಗೆ ಪ್ಯಾಕೇಜಲ್ಲಿ ಬರಬೇಕಾದ್ರೆ ಫಸ್ಟಿಗೆ ಪದ್ಮಾವತಿ ಟೆಂಪಲ್ಗೆ ತಂದು ಬಿಡ್ತಾರೆ ಎಂಟ್ರಿ ಗೇಟಲ್ಲಿ. ಸೊ ಗೇಟ್ ಒಳಗಡೆ ಹೋಗ್ಬೇಕಾದ್ರೆ ತುಂಬ ಫ್ಲವರ್ ವೆಂಡರ್ಸ್, ಆಮೇಲೆ ಕರ್ಪೂರ ವೆಂಡರ್ಸ್ ಎಲ್ಲ ಇಡ್ತಾರೆ. ನಿಮ್ಮ ಕೈಯಲ್ಲೇ ತಂದುಬಿಟ್ಟು ಇಡ್ತಾರೆ. ಆಮೇಲೆ ನಿಮ್ಗೆ ಇಷ್ಟ ಇದ್ದರೆ ತೊಗೊಳ್ಳಿ, ಇಲ್ಲ ಅಂದರೆ ಕೈಯಲ್ಲಿ ಕೊಟ್ಟರು ಅದನ್ನು ಹಂಗೆ ಇಟ್ಟು ಸೀದಾ ಬನ್ನಿ. ಆ್ಯಂಡ್ ಡ್ರೆಸ್ ಕೋಡ್ ಇಸ್ ಮಸ್ಟ್. ನೀವು ಲುಂಗಿ ಹಾಕಬೇಕು, ಶರ್ಟ್ ಹಾಕಬೇಕು. ಗರ್ಲ್ಸ್ ಬಟ್ ಸಣ್ಣಗಿರುವವರು ಕೂಡ ಲುಂಗಿ ಹಾಕಬೇಕು. ಸಿಂಪಲ್. ಹುಡುಗರಿಂದ ಮೆನ್ ಟು ಬಾಯ್ಸ್ ಟು ಮೆನ್, ಎವ್ರಿ ಒನ್ ಶುಡ್ ವೇರ್ ಲುಂಗಿ. ಸೊ ಇನ್ನೊಂದು, ನೀವು ಎಂಟ್ರಿ ಫೀಸ್ ಇರುತ್ತೆ. ಹೊರಗಡೆ 50 ರೂಪಾಯಿ ಹಾಕಿರ್ತಾರೆ, ಬಟ್ 100 ರೂಪಾಯಿ. ಸೊ ಕ್ಯಾಶ್ ಇಟ್ಕೊಳ್ಳಿ, ತುಂಬ ಈಸಿ ಆಗುತ್ತೆ. ಗೂಗಲ್ ಪೇ, ಫೋನ್ಪೇ ಏನು ಟ್ರಸ್ಟ್ ಮಾಡೋಕೆ ಹೋಗಬೇಡಿ, ಯಾಕೆಂದರೆ ಫೋನ್ ಕೊಂಡೋಗಂಗೆ ಇಲ್ಲ ಒಳಗಡೆ. ನೋ ಎಲೆಕ್ಟ್ರಾನಿಕ್ ಐಟಮ್ಸ್, ಸ್ಮಾರ್ಟ್ ವಾಚು ತಗೊಂಡೋಗ್ಲಿಕ್ಕಿಲ್ಲ, ಬ್ಯಾಗಲ್ಲೇ ಇಡಬೇಕು ಬಸ್ಸಲ್ಲಿ. ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು ಟೆಂಪಲ್ಗೆ ಹೋಗ್ಲಿಕ್ಕಿದೆ.
ಬ್ರೇಕ್ಫಾಸ್ಟ್. ಇವ್ರೀಗ ಕೂದಲು ತೆಗಿಲಿಕ್ಕೆ ಹೋಗ್ತಿದ್ದಾರೆ, ಮುಡಿ ಕೊಡ್ಲಿಕ್ಕೆ. ನೆಕ್ಸ್ಟ್ ಹೇಗಾಗ್ತಾರೆ ಅಂತ ತೋರಿಸ್ತೇವೆ. ಬ್ರೇಕ್ಫಾಸ್ಟ್ ಹೇಗಿತ್ತು? ಬ್ರೇಕ್ಫಾಸ್ಟ್ ಹೇಗಿತ್ತು? ಚೆನ್ನಾಗಿಲ್ಲ. ಬ್ರೇಕ್ಫಾಸ್ಟ್ ನಾ ಮಾಡಲಿಲ್ಲ, ನಾವು ಉಪವಾಸ. ಹೇಗಿತ್ತು ನೋಡಿ ಗಾಯ್ಸ್, ಪಂಪ್ವೆಲ್ ಸರ್ಕಲ್ ಇನ್ ತಿರುಪತಿ. We are missing Pampwell, but we can see Pampwell in Andhra, so ತುಂಬಾ ಖುಷಿ ಆಗಿದ್ದೇವೆ ನಾವು ಇವತ್ತು. ಯಾವ ಕಿಶನ್ ಬಂದ ಇದು ನೋಡಿ ಪಂಚೆ ತರ ಅರ್ಥ. ಅವತ್ತು ಅವು ಕರೆಕ್ಟ್. ವೆಲ್ಕಮ್ ಬ್ಯಾಕ್ ಗೈಸ್. ಈಗ ನನ್ನ ಹಸ್ಬೆಂಡ್ ಅಂತ ತೋರಿಸ್ತಾರೆ. ಟಕ್ಲು. ಹಲೋ ಗೈಸ್, ಸೊ ಆಲ್ರೆಡಿ ವಿಡಿಯೋ ನೋಡಿದ್ರಿ ತಿರುಪತಿದ್ದು. ಸೊ ನಾವೀಗ ಯಾವ ಪ್ಯಾಕೇಜಲ್ಲಿ ಹೋದ್ವಿ, ಎಷ್ಟಾಯ್ತು ಅಂತ ಹೇಳ್ತೇವೆ. ನಾವು ಹೋಗಿದ್ದು ವೈಭವ್ ಹಾಲಿಡೇಸ್ ಅಂತ. ಆಕ್ಚುಲಿ ಲಾಸ್ಟ್ ಮೂಮೆಂಟ್ ನಾವು ಬುಕ್ ಮಾಡಿದ್ದು ಒಂದು 10 days ಬಿಫೋರ್, ಏನೋ 10 to 15 days ಬಿಫೋರ್ ನಾವು ಬುಕ್ ಮಾಡಿದ್ದು. ನಾವು ಒಂದು 10 members ಇದ್ವಿ, 9 to 10 members. ನಮ್ಗೆ ಪರ್ ಹೆಡ್ 3600 ಆಯ್ತು. ಅದರಲ್ಲಿ ಏನೆಲ್ಲ ಕವರ್ ಆಗಿದೆ ಅಂದ್ರೆ, ನೈಟ್ ಒಂದು 9:30ಗೆ ಏನೋ ಬಸ್ ಆನಂದರಾವ್ ಸರ್ಕಲ್ ಬ್ಯಾಂಗ್ಳೂರಿಂದ. ಇದು ಬ್ಯಾಂಗ್ಳೂರ್ ಟು ತಿರುಪತಿ, ತಿರುಪತಿ ಟು ಬ್ಯಾಂಗ್ಳೂರ್. AC ಸ್ಲೀಪರ್ ಬಸ್. ಸೊ ನಾವು 9:30ಗೆ ಹಾಗೆ ಆನಂದರಾವ್ ಸರ್ಕಲ್ ಅಲ್ಲಿ ಹೋಗಿ ಒಂದು 3:30 ಹಾಗೆ ನಾವು ತಿರುಪತಿ ರೀಚ್ ಆದ್ವಿ. ಸೊ ನಮ್ಗೆ ಅಲ್ಲಿ 2 hours ಕೊಡ್ತಾರೆ. 2 hours ಅಲ್ಲಿ ನಾವು ರೂಮ್ಗೆ ಬಿಡ್ತಾರೆ. 2 hours ಅಲ್ಲಿ ನಾವು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಬರಬೇಕು. ನೆಕ್ಸ್ಟ್ ನಮ್ಮನ್ನು ಫಸ್ಟ್ ಕರ್ಕೊಂಡು ಹೋಗೋದು ಪದ್ಮಾವತಿ ಟೆಂಪಲ್. ಪದ್ಮಾವತಿ ಟೆಂಪಲ್ ಅಲ್ಲಿ ಎಂಟ್ರಿ ಫೀಸ್ ಇದೆ, ಕ್ಯಾಶ್ ಇಟ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಫೋನ್ಸ್ ಎಲ್ಲ ಅಲೌ ಇಲ್ಲ. ಸೊ ಫಸ್ಟ್ ನಮ್ಗೆ ಪದ್ಮಾವತಿ ಟೆಂಪಲ್ ಗೆ ಹೋದ್ವಿ, ಅಲ್ಲಿ ಎಂಟ್ರಿ ಫೀಸ್ ಇತ್ತು. ಆಕ್ಚುಲಿ ಕ್ಯಾಶ್ ಇಟ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಫೋನ್ಸ್ ಎಲ್ಲ ಅಲೌ ಇಲ್ಲ ಅಲ್ಲಿ. 50 rupees ಅಂತ ಹೇಳ್ತಾರೆ, 50 rupees ಅಲ್ಲ, 100 rupees ಪರ್ ಹೆಡ್. ನೆಕ್ಸ್ಟ್ ಅಲ್ಲಿಂದ ಬಂದಾದ್ಮೇಲೆ ನಮ್ಮನ್ನು ಬ್ರೇಕ್ಫಾಸ್ಟ್ ಕರ್ಕೊಂಡು ಹೋಗ್ತಾರೆ. ಆಂಧ್ರ ಸ್ಟೈಲ್ ಬ್ರೇಕ್ಫಾಸ್ಟ್ ಇತ್ತು, ಓಕೆ ಟೈಪ್ಸ್ ಇತ್ತು ಬ್ರೇಕ್ಫಾಸ್ಟ್. ಸೊ ನೆಕ್ಸ್ಟ್ ಯಾರಿಗೆಲ್ಲ ಮುಡಿ ಕೊಡ್ಲಿಕ್ಕಿದೆ ಅವರನ್ನು ಸಪರೇಟ್ ಜೀಪ್ ಅಲ್ಲಿ ಕರ್ಕೊಂಡು ಜೀಪಿಗೆ. ಅಂಡ್ ನಮ್ಮನ್ನು ಸಪರೇಟ್ ಬಸ್ಸಿಗೆ ಬಿಡ್ತಾರೆ, ಅಂದ್ರೆ ಲೋಕಲ್ ಬಸ್, ಅದು ಮೇಲೆ ಹತ್ಬೇಕಲ್ಲ, ಅದಕ್ಕೋಸ್ಕರ. ಸೊ ಅಲ್ಲಿಗೆ ಹೋಗಿ ಅಲ್ಲಿ ತಿರುಪತಿ ಡೈರೆಕ್ಟ್ ತಿರುಮಲ ಟೆಂಪಲ್. ಅಲ್ಲಿ ಏನಂದ್ರೆ ನಮ್ಮ ಲಾಕರ್ಸ್ ಅಲ್ಲಿ ನಮ್ಮ ಫೋನ್ಸ್, ಬ್ಯಾಗ್ಸ್ ಎಲ್ಲ ಅಲ್ಲೇ ಇಡ್ಬೇಕು, ಒಳಗೆ ತಗೊಂಡೋಗ್ಲಿಕ್ಕೆ ಇಲ್ಲ. ಆಕ್ಚುಲಿ ಎಂಟ್ರೆನ್ಸ್ ಅದೊಂದು ದ್ವಾರ ಬರುತ್ತಲ್ಲ, ಅಲ್ಲಿ ತನಕ ಫೋನ್ ಅಲೋ ಇದೆ, ಫೋಟೋಸ್ ತೆಗಿಬಹುದಿತ್ತು. ಬಟ್ ನಾವು ತಗೊಂಡೋಗಿರ್ಲಿಲ್ಲ, ಅದಕ್ಕೆ ಮುಂಚೆನೆ ಲಾಕರ್ ಅಲ್ಲಿ ಇಟ್ಟಿದ್ವಿ. ನೆಕ್ಸ್ಟ್ ಅಲ್ಲಿ ಯಾರೋ ಒಬ್ರು ಸಿಕ್ಕಿದ್ರು, ಅವರೊಟ್ಟಿಗೆ ಫೋಟೋಸ್ ತೆಗ್ದು, ನೆಕ್ಸ್ಟ್ ಫೋಟೋ ತೆಗ್ದು ಅವ್ರ ಫೋಟೋ ಶೇರ್ ಮಾಡಿದ್ರು, ಯಾರೋ ಒಂದು ಸ್ಟ್ರೇಂಜರ್ಸ್. ನೆಕ್ಸ್ಟ್ ಅಲ್ಲಿಂದ ಮುಡಿ ಕೊಟ್ಟವರು ಅಲ್ಲೇ ಬರ್ತಾರೆ, ಲಾಕರ್ಸ್ ಎಲ್ಲಿದೆ ಅಲ್ಲೇ. ಸೊ ಅಲ್ಲಿಗೆ ಬಂದು ನಾವು ವೆಯ್ಟ್ ಮಾಡ್ಬೇಕು ಅವರಿಗೆ. ನೆಕ್ಸ್ಟ್ ನಮ್ಮ ಗೈಡ್ ಕರ್ಕೊಂಡು ಹೋಗ್ತಾರೆ. ಸೊ ಥ್ರೂ ಔಟ್ ದ ಡೇ ನಮ್ಮೊಟ್ಟಿಗೆ ಗೈಡ್ ಇರ್ತಾರೆ.
ನೆಕ್ಸ್ಟ್ ನಾವು ವರಾಹ ಟೆಂಪಲ್ ಏನೋ ಇತ್ತು ಅಲ್ಲೇ ಒಳಗೆ, ಅದೆಲ್ಲ ಮುಗಿಸಿ ಆಲ್ಮೋಸ್ಟ್ 3 to 3.5 hours ಕ್ಯೂ ಅಲ್ಲಿ ಇತ್ತು. ಆಕ್ಚುಲಿ ನಾವು ಹೋಗ್ಬೇಕಾದ್ರೆ ಅಷ್ಟು ರಶ್ ಇರ್ಲಿಲ್ಲ, ಬಟ್ ಕೆಲವೊಮ್ಮೆ ಜಾಸ್ತಿ ರಶ್ ಇರುತ್ತೆ. ನಮ್ಗೆ ಎಲ್ಲಿ ಕೂತ್ಕೊಂಡು ಹೋಗ್ಲಿಕ್ಕೆ ಏನು ಇರ್ಲಿಲ್ಲ, ಜಸ್ಟ್ ಮೂವಿಂಗ್ ಲೈನ್ಸ್ ಇತ್ತು. ಸೊ 3.5 hour ಲೈನ್ ಅಲ್ಲಿ ನಿಂತು ನೆಕ್ಸ್ಟ್ ದರ್ಶನ ಆಗಿ, ಆಕ್ಚುಲಿ ತುಂಬಾ ಒಳ್ಳೆ ದರ್ಶನ ಆಗಿ, ನೆಕ್ಸ್ಟ್ ಪ್ರಸಾದ. ಆಕ್ಚುಲಿ ನಮ್ಮ ಟಿಕೆಟ್ 300 rupees ಟಿಕೆಟ್, ಅದು ಪ್ಯಾಕೇಜ್ ಇದು. ಅದ್ರಲ್ಲೇ ಒಂದು ಲಡ್ಡು ಪ್ರಸಾದ ಸಿಗುತ್ತೆ. ಎಕ್ಸ್ಟ್ರಾ ಲಡ್ಡು ಪ್ರಸಾದ ಬೇಕಾದ್ರೆ ಅಲ್ಲೇ ಕೌಂಟರ್ ಇರುತ್ತೆ, ತುಂಬಾ ಕೌಂಟರ್ಸ್ ಇರುತ್ತೆ, ರಶ್ ಏನಿರಲ್ಲ. ಸೊ ಹೋಗಿ ಪ್ರಾಬಬ್ಲಿ ನಿಮ್ಗೆ ಇರ್ಬೋದು, ನಾವು ಹೋಗ್ಬೇಕಾದ್ರೆ ರಶ್ ಇರ್ಲಿಲ್ಲ, ಯಾಕಂದ್ರೆ ಅಷ್ಟು ಕೌಂಟರ್ಸ್ ಇದೆ. ಸೊ ಬೇಗ ಬೇಗ ಮೂವ್ ಆಗ್ಬಹುದು. ಬೇಕಾದ್ರೆ ಅಲ್ಲಿ ಕವರು ಸಿಗ್ತದೆ ಲಡ್ಡು ಇದ್ದು. ಸೊ ಅದು ತೆಗೊಂಡು ನೆಕ್ಸ್ಟ್ ನಾವು ಎಗೈನ್ ನಮ್ಮ ಲಾಕರ್ ಹತ್ರ ಬಂದು ಮೊಬೈಲ್ಸ್ ಎಲ್ಲ ಇಸ್ಕೊಂಡು ನೆಕ್ಸ್ಟ್ ಅಲ್ಲಿ ಫೋಟೋಸ್ ತೆಗಿತಾರೆ, ಗ್ರೂಪ್ ಫೋಟೋಸ್. ಒಂದು ಫೋಟೋಗೆ 100 rupees. ಅವ್ರು ಸಾಫ್ಟ್ ಕಾಪಿ ಕೊಡೋದೇ ಇಲ್ಲ, ಕೊಡ್ತಾರೆ ಅಂತ ನಂಬರ್ ಎಲ್ಲ ತಗೊಂಡಿರ್ತಾರೆ, ಬಟ್ ಸಾಫ್ಟ್ ಕಾಪಿ ಇನ್ನೂ ಕಳಿಸ್ಲಿಲ್ಲ. ಸೊ ನೆಕ್ಸ್ಟ್ ನಾವು ಲಾಕರ್ ಇಂದ ಬಂದು ಅದೇ ಒಂದು ಲೈಕ್ ನಾರ್ಮಲ್ ಬಸ್ ಇರುತ್ತಲ್ಲ, ಅದರಿಂದ ಕೆಳಗೆ ಬಂದು ಅಲ್ಲಿ ನಮ್ಮ ಬಸ್, ಯಾವ್ದು ಪ್ಯಾಕೇಜ್ ಬಸ್ ಇರುತ್ತಲ್ವಾ, ಸೊ ಅದು ಬಸ್ ಫ್ರೀ ಇರುತ್ತೆ, ಎಕ್ಸ್ಟ್ರಾ ಏನೋ ಕೊಡ್ಬೇಕಂತೇನಿಲ್ಲ, ಪ್ಯಾಕೇಜ್ ಅಲ್ಲೇ ಬರುತ್ತೆ. ನೆಕ್ಸ್ಟ್ ಆ ಬಸ್ ಇಂದ ನಾವು ಲಂಚ್ಗೆ ಬಂದ್ವಿ. ಲಂಚ್ ಎಲ್ಲ ಆಗಿ ನಮ್ಗೆ ಡ್ರೆಸ್ ಚೇಂಜ್, ನಾನು ಸಾರಿ ಹಾಕೊಂಡು ಹೋಗಿದ್ದೆ, ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಇನ್ನೊಂದ್ಸರಿ ರೂಮ್ ಕೊಡೋದಿಲ್ಲ, ಎಲ್ಲ ಲಗೇಜ್ ನಾವು ಬಸ್ಸಲ್ಲೇ ಇಡ್ಬೇಕು. ಸೊ ನಾನು ಅಲ್ಲೊಂದು ವಾಶ್ರೂಮ್ ಇತ್ತು, ಅಲ್ಲಿ ಸಾರಿ ಕಷ್ಟಪಟ್ಟು ತೆಗೆದು ಜೀನ್ಸ್ ಹಾಕಿದ್ದೆ. ಕೆಲವರು ಚೇಂಜ್ ಮಾಡಲ್ಲ, ಅದಕ್ಕೆ ಅದ್ರಲ್ಲೇ ಬರ್ತಾರೆ. ನಂಗೆ ಸಾರಿ ಕಂಫರ್ಟೇಬಲ್ ಇರ್ಲಿಲ್ಲ, ಅದಕ್ಕೋಸ್ಕರ ಚೇಂಜ್ ಮಾಡಿದೆ. ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟ್ ನಮ್ಗೆ ಬ್ಯಾಂಗ್ಳೂರ್. 1 day ಅದು, ಪ್ರೀವಿಯಸ್ ಡೇ ಇದ್ದು ನೆಕ್ಸ್ಟ್ ಡೇ ಒಂದು 10 o'clock, ಅರೌಂಡ್ 10 ರೀಚ್ ಆದ್ವಿ. ಸೊ ಇದಾಗಿತ್ತು ತಿರುಪತಿದು ಫುಲ್ ಪ್ಯಾಕೇಜ್ ವಿಡಿಯೋ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೇವೆ. ಆರ್ ಇನ್ಸ್ಟಾಗ್ರಾಮ್ ಅಲ್ಲಿ ಪಿಂಗ್ ಮಾಡಿ, ಅದ್ರಲ್ಲೂ ರಿಪ್ಲೈ ಮಾಡ್ತೇವೆ. ಸೊ ಎಸ್, ಇಷ್ಟ ಆದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಇನ್ನೂ ಹೊಸ ವಿಡಿಯೋ ಜೊತೆ ಬರ್ತೇನೆ. ಆಕ್ಚುಲಿ ಇದು ನಾವು ಮನಾಲಿ ಎಲ್ಲ ಹೋಗಕ್ಕಿಂತ ಮುಂಚೆ ಹೋದದ್ದು. ಸೊ ಫಸ್ಟ್ ಮನಾಲಿದ ಹಾಕಿದ್ದೇವೆ. ಸೊ ನೆಕ್ಸ್ಟ್ ಪ್ರೀವಿಯಸ್ ವ್ಲಾಗ್ ಎಲ್ಲ ಬರುತ್ತೆ, ನನ್ನ ಅಣ್ಣಂದು ಮ್ಯಾರೇಜ್ ವ್ಲಾಗ್ ಅಂಡ್ ನನ್ನ ಗುಡ್ಡು ಇದ್ದು ನೀವು ನೋಡಿರ್ಬೋದು. ನನ್ ಗುಡ್ಡು ಇದ್ದು ಬರ್ಡೇದು 2 ವ್ಲಾಗ್ ಇದೆ. ಸೊ ಅದೆಲ್ಲ ನೋಡಿ ಎಂಜಾಯ್ ಮಾಡಿ. ಅಂಡ್ ಇವನ ಬರ್ಡೇ ವ್ಲಾಗ್, ವಂಡರ್ಲಾ ಹೋಗಿದ್ದು ವ್ಲಾಗ್ ಎಲ್ಲ ಹಾಕ್ತೇನೆ. ಸೊ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್.